ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇಲ್ಲಿ ನೋಡಿ ಪುಟ್ಟ ಪುಟ್ಟ ಕೂದಲು ಇದೆಲ್ಲ ಬೇಬಿ ಹೇರ್ ಗ್ರೋತ್ ಆಗ್ತಾ ಇರುತ್ತಲ್ಲ, ಅದನ್ನು ಹೀಗೆ ಸ್ಟಿಕ್ ಮಾಡ್ಬೋದು ವ್ಯಾಕ್ಸ್ ಹಾಕಿ, ಗೊತ್ತಾ? ಅವಾಗ ನೀಟಾಗಿರುತ್ತೆ. ಅದೆಲ್ಲ ಇದೆ ಮನೆಯಲ್ಲಿ ಪ್ರಾಡಕ್ಟ್, ಸಿಂಪಲ್ ಹ್ಯಾಕ್ಸ್, ಅವಾಗ ನೀಟಾಗಿ ಕಾಣಿಸುತ್ತೆ ಅಂತ ಕೂದಲು. ಇವಾಗಿರಲಿ, ಇವಾಗ ಹೆಂಗಿದೆ ಹಂಗೆ. ಹಾಂ, ಇನ್ನು ಒಂದು ವಾರ ನಾನು ಮನೆಯಲ್ಲಿರಲ್ಲ. ಸೊ ಅದಕ್ಕೋಸ್ಕರ ಒಂದಷ್ಟು ಪ್ರಿಪ್ರೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಯಾರೂ ಪರ್ಫೆಕ್ಟ್ ಆಗಿಲ್ಲ, ಆಯಿತಾ? ನನ್ನಲ್ಲೂ ಇರುವಂಥ ಒಂದಷ್ಟು ಫ್ಲಾಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಐ ಥಿಂಕ್ ಈ ವಿಷಯನ ನಾನು ನಿಮ್ಮ ಜೊತೆ ಮುಂಚೆ ಹೇಳಿರಲಿಲ್ಲ ಅನಿಸುತ್ತೆ. ಬಟ್ ಐ ಥಾಟ್ ಇವತ್ತು ಸೆಲ್ಫ್ ಕೇರ್ ಮಾಡ್ತಾ ನಾನು ಶೇರ್ ಮಾಡ್ತೀನಿ ನನ್ನ ಫ್ಲಾಸ್, ನನ್ನ ಸ್ಟ್ರೆಂತ್ಸ್ ಏನು. ಆ್ಯಂಡ್ ನಿಮಗೂ ಗೊತ್ತಾಗುತ್ತೋ ಯಾರೂ ಪರ್ಫೆಕ್ಟ್ ಇಲ್ಲ, ಎಲ್ಲರಲ್ಲೂ ಏನಾದರೂ ಒಂದು ಇರುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಒಂದು ವಾರದ ಟ್ರಿಪ್ ಪ್ರಿಪ್ರೇಷನ್ಗೆ ಏನೆಲ್ಲ ಮಾಡ್ತೀನಿ, ಹಲವಾರು ಡಿಫ್ರೆಂಟ್ ಇಂಪಾರ್ಟೆಂಟ್ ಥಿಂಗ್ಸ್. ಅದರಲ್ಲಿ ಫಸ್ಟ್ ಒನ್ ಸೆಲ್ಫ್ ಗ್ರೂಮಿಂಗ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇರ್ ಗ್ರೋ ಜಾಸ್ತಿ ಇರೋದ್ರಿಂದ ಐ ಥಾಟ್ ಫಸ್ಟ್ ಇದನ್ನೇ ಮಾಡಿಸಿದ್ರೆ ಆಮೇಲೆ ಉಳಿದಿರುವಂಥದ್ದು ಫಟಾಫಟ್ ನನ್ನ ಪಾಡಿಗೆ ನಾನು ಹೋಗಿ ಮಾಡ್ಕೊಂಡು ಬರ್ಬೋದು ಅಂತ. ಸೊ ಅರ್ಬನ್ ಕಂಪನಿಯವ್ರನ್ನ ಕರೆಸಿದ್ದೆ, ಮನೆಗೆ ಬಂದಿದ್ದರು, ಇವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ. ಅಬ್ಬಾ, ಈ ಸತಿ ತುಂಬ ಪೇನ್ ಆಗ್ತಾ ಇದೆ. ಈ ಥರ ಪೇನ್ ಆಗಲ್ಲ ನನಗೆ. ಇವತ್ತಿನ ದಿನಾನೇ ಹಲವಾರು ಕೆಲಸಗಳನ್ನು ಮುಗಿಸ್ಬೇಕಾಗತ್ತೆ. ಆ್ಯಂಡ್ ನನಗೆ ಈ ಎಲ್ಲ ಸರ್ವಿಸಸ್ಗೆ ಆಲ್ಮೋಸ್ಟ್ 1.5 hour ಆಯಿತು. ಹೇರ್ ಟೆಕ್ಸ್ಚರ್ ತುಂಬಾ ತೆಳ್ಳಗಿದ್ದಾಗ ಅದು ಆನ್ ಸ್ಕಿನ್ ಗೊತ್ತಾಗಲ್ಲ, ಬಟ್ ಈ ಥರ ಗ್ರೋತ್ ಇರುತ್ತೆ ಅಂತ ಆನ್ ವ್ಯಾಕ್ಸ್ ಗೊತ್ತಾಗುತ್ತೆ. ಎನಿವೇಸ್, ಇನ್ನು ಇವರ ಸರ್ವಿಸ್ ಆಲ್ಮೋಸ್ಟ್ ಮುಗಿತಾನೆ ಬಂತು. ನಾನೇ ಸಿಂಪಲ್ಲಾಗಿ ಮನೆಯಲ್ಲೇ ಪೆಡಿಕ್ಯೂರ್ ಮಾಡಬೇಕು ಅಂತ ಇದು ನನ್ನ ಫೀಟ್ನ ಬಿಫೋರ್ ಶಾಟ್ ತೋರಿಸ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಸುಡ್ತಾ ಇದೆ, ಸೊ ತಣ್ಣಗಾಗಲಿ ಅಂತ. ಬಿಕಾಸ್ ಬೆಚ್ಚಗಿರೋ ನೀರಿದ್ರೆ ಸಾಕು, ಅದು ಬೇರೆ ವ್ಯಾಕ್ಸಿಂಗ್ ಮಾಡಿಸಿರೋದಷ್ಟೇ ಅಲ್ವಾ. ಸೊ ಜಾಸ್ತಿ ಹಾಟ್ ವಾಟರ್ ಒಳ್ಳೇದಲ್ಲ ಅಂತ. ಇದು ಅವಕ್ಯಾಡೋ ಡ್ರೈ ಫ್ರೂಟ್ ಸ್ಯಾಲಡ್. ಇದರಲ್ಲಿ ಅವಕ್ಯಾಡೋ ಇದೆ, ಕ್ಯಾರೆಟ್ ಇದೆ, ಕ್ಯೂಕುಂಬರ್ ಇದೆ, ಟೊಮೆಟೊ ಇದೆ, ಮತ್ತು ಪೀನಟ್ಸ್ ಇದೆ, ಫ್ಲ್ಯಾಕ್ಸ್ ಸೀಡ್ಸ್, ಬಾದಾಮ್, ವಾಲ್ನಟ್, ಒಂದು ಸ್ವಲ್ಪ ನಿಂಬೆಹಣ್ಣು ಅಷ್ಟೆ. ಒಂದೊಂದು ದಿನ ಒಂದೊಂದು ರೀತಿ ಸ್ಯಾಲಡ್. ಐ ಥಿಂಕ್ ಬೈ ನಾವು ನಂಗೊಂದು 20 ವೆರೈಟಿ ಆಫ್ ಸ್ಯಾಲಡ್ಸ್ ಬರುತ್ತೆ. ಮತ್ತು ತಣ್ಣಗಾಗಕ್ಕೆ ಇನ್ನೂ 5 ನಿಮಿಷ ಬೇಕು. ಮಿನಿಸೋ ಅಲ್ಲಿ ರೀಸೆಂಟಾಗಿ ಹೋಗಿದ್ದಾಗ ಫುಲ್ ಬಾಬಿ ಥೀಮ್ ಎಲ್ಲನೂ ಇತ್ತು. ಸೊ ನಾನಂತೂ ರೆಸಿಸ್ಟ್ ಮಾಡೋಕ್ಕಾಗದೆ, ಚೆಕ್ ದಿಸ್ ಔಟ್, ಬಾಬಿ ಟವಲ್. ಬಾಬಿದು ತಲೆಗೆ ಹಾಕೋ ಬ್ಯಾಂಡ್ ಬಾಬಿ. ಇದು ಇವತ್ತಿನ ಕಾಲ್ ಮಸಾಜ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಫುಟ್ ಫೈಲ್ ಮಾಡೋದಕ್ಕೆ 1 2 3 4 ನೈಸ್. ಪ್ಲಸ್ ಇದೇನು ಗೊತ್ತಾ, ಶ್ಯಾಂಪು ಹಾಕಿ ಮಸಾಜ್ ಮಾಡೋದಕ್ಕೆ ನಿಧಾನ ಈ ಥರ. ಇವಾಗ ಜುಟ್ಟು ಹಾಕಿದ್ದೀನಿ, ಆಗಲ್ಲ. ಸೊ ಸಾಫ್ಟ್ ಬ್ರಿಸಲ್ಸ್ ಹಿಂಗೆ ಮಸಾಜ್ ಮಾಡೋದಕ್ಕೆ ಶ್ಯಾಂಪು ಹಾಕಿ. ಶ್ಯಾಂಪು ಯೂಸ್ ಮಾಡೋಕ್ಕಿಲ್ದೇನು ಸುಮ್ಮನೆ ಮಸಾಜ್ ಮಾಡಬೇಕು ಅಂದರೆ ಅದನ್ನು ಮಾಡ್ಬೋದು. ನೆಕ್ಸ್ಟ್, ಕ್ಯೂಟ್ ಬಾಬಿ ಕೀ ಚೈನ್. ಫಸ್ಟ್ ನಾನು ಅಲ್ಲಿ ಮಿನಿಸೋನಲ್ಲಿ ಎಲ್ಲ ಪಿಂಕ್ ಬಾಬಿದೇನೇನಿದೆ ಎಲ್ಲ ಹಾಕಿದ್ದೀನಿ. ಬಟ್ ನೋಡಿದ್ರೆ ಬಿಲ್ ನೋಡಿ ಶಾಕ್ ಆಯಿತು ನನಗೆ. ಬೇಡಪ್ಪ ಅಂತ ಯಾವ್ದು ಇಂಪಾರ್ಟೆಂಟ್ ಅದನ್ನು ಮಾತ್ರ ತಗೊಂಡು ಬಂದೆ. ಅದರಲ್ಲೂ ಮಿಸ್ ಆಗಿ ಇದು ಬಂತು. ಆಮೇಲೆ ಬಾಬಿ ಮಿರರ್, ಇದನ್ನು ನಾನು ಕಾರಲ್ಲಿ ಇಡಬೇಕು ಅಂತ ತಂದಿದ್ದು. ನನಗೆ ಚಿಕ್ಕ ವಯಸ್ಸಿಂದನೂ ಬಾಬಿ ಅಂದರೆ ತುಂಬಾ ಇಷ್ಟ. ನನ್ನ ಹತ್ರ ಒಂದು ಗೊಂಬೆ ಇತ್ತು, ನನಗೊಂದು ಗೊಂಬೆ ತಂದುಕೊಟ್ಟಿದ್ರು. ಆ ಗೊಂಬೆ ಒಂದು ಎಷ್ಟು ವರ್ಷ ಇಟ್ಟಿದ್ದೀನಿ ಗೊತ್ತಾ ನನ್ನ ಹತ್ರನೇ. ಸುಮಾರು 8ನೇ ಕ್ಲಾಸ್ ಹತ್ತತ್ರನೂ ನಾನು ಆ ಗೊಂಬೆ ಜೊತೆ ಆಟಾಡಿದ್ದು ನೆನಪಿದೆ ನನಗೆ. ಬಾಬಿದು ನೈಸ್, ಕ್ಯೂಟ್ ಬಾಬಿ ಮಗ್. ನಿಮಗೂ ಬಾಬಿ ಐಟಮ್ಸ್ ಅಂದರೆ ಇಷ್ಟನಾ? ಫ್ಯಾಂಟಸಿ ಇದೆಯಾ? ಒಂದು ಮಗ್ಗೆ ಇದಕ್ಕೆ 500 ರೂಪಾಯಿ. ಮಿನಿಸೋ ಬ್ರ್ಯಾಂಡಿಂಗ್ ಎಲ್ಲ ತೆಗಿಯೋಣ. ಆಮೇಲೆ ಏನೂ ಇಲ್ಲ, ಮೇಕಪ್ ರಿಮೂವರ್, ಕಾಟನ್ ಪ್ಯಾಡ್ಸ್. ಇದನ್ನು ಬಾಬಿ ಥೀಮಲ್ಲೇ ಇತ್ತು ಗೊತ್ತಾ. ಸುಮ್ಮನೆ ಅದಕ್ಕೆ ಪ್ರಸಂಗತನ ಮಾಡಿ ಓವರ್ ಆಗಿ ತರೋದು ಬೇಡ ಅಂತ ಏನು ಬೇಕು ಅದು ಮಾತ್ರ ತಂದಿದ್ದೀನಿ. ಪರ್ಫೆಕ್ಟ್ ಆಗಿದೆ, ನೈಸ್. ಆಹಾ, ಸೋ ರಿಲ್ಯಾಕ್ಸಿಂಗ್, ತುಂಬ ರಿಲ್ಯಾಕ್ಸಿಂಗ್. ನಾನು ಇದಕ್ಕೆ ಬಿಸಿನೀರು ಹಾಕಿದ್ದೀನಿ, ಅದು ಬೆಚ್ಚಗೆ ಆಗೋ ತನಕ ವೆಯ್ಟ್ ಮಾಡಿದೆ. ಆಮೇಲೆ ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು, ಜೊತೆಗೆ ನಿಂಬೆಹಣ್ಣು. ನಿಮ್ಮ ಹತ್ರ ಎಸೆನ್ಷಿಯಲ್ಸ್ ಆಯಿಲ್ ಇದ್ದರೆ, ರೋಸ್ ಪೆಟಲ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಆ್ಯಂಡ್ ಬಾಬಿ ಇವಾಗ ತೋರಿಸಿದ್ನಲ್ಲ, ಸೊ ಐಮ್ ಲೈಕ್ ಓಕೆ, ಇದನ್ನು ಕುಡಿಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ ಮ್ಯಾಟ್ ಫಿನಿಶಿಂಗ್.
ಸೊ ನಾನು ನಿಂಬೆಹಣ್ಣು ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ತೀನಿ. ಅದನ್ನೇ ಹಾಕ್ಕೊಂಡಿದ್ದೀನಿ. ನಥಿಂಗ್ ಫ್ಯಾನ್ಸಿ. ಡ್ರಿಂಕ್ ಏನು ಫ್ಯಾನ್ಸಿ ಆಗಿಲ್ಲ, ಬರೀ ಗ್ಲಾಸ್ ಮಾತ್ರ, ಕಪ್ ಮಾತ್ರ. 12:30 ಆಗಿದೆ. ಇನ್ನೂ ಒಂದು 15 ನಿಮಿಷ, 12:45 ತನಕ ಹಿಂಗೆ ಇರ್ತೀನಿ. ಆಮೇಲೆ ಕ್ಯೂಟಿಕಲ್ಸ್ ಕ್ಲೀನ್ ಮಾಡೋದು ಹೇಗೆ, ಡೆಡ್ ಸ್ಕಿನ್ನ ರಿಮೂವ್ ಮಾಡೋದು ಹೇಗೆ ಅದನ್ನೆಲ್ಲ ತಿಳಿಸ್ತೀನಿ, ಆಯಿತಾ. ಒಬ್ಬೊಬ್ಬರು ಸ್ಕಿನ್ ಒಂದೊಂದು ಟೈಪ್ನಲ್ಲಿರುತ್ತೆ. ನನ್ನ ಫೇಸಲ್ಲಿ ಇರೋ ಸ್ಕಿನ್ಗೂ ನನ್ನ ಹ್ಯಾಂಡ್ ಮತ್ತು ಫೀಟಲ್ಲಿರೋ ಸ್ಕಿನ್ಗೂ ತುಂಬ ಡಿಫ್ರೆನ್ಸ್ ಇದೆ, ಆಯಿತಾ. ಬಿಕಾಸ್ ನನಗೆ ಕಾಲೇಜ್ ಹೋಗೋ ಟೈಮ್ನಲ್ಲಿ ಒಂದು 5-6 ಇಯರ್ಸ್ ತುಂಬ ಸ್ಕಿನ್ ಪ್ರಾಬ್ಲಮ್ ಇತ್ತು. ಅಂದರೆ ಈ ಸ್ಕಿನ್ ಇದೆಯಲ್ಲ, ಆ ಲೇಯರ್ ಎಲ್ಲ ಪೀಲ್ ಆಫ್ ಆಗಿದೆ ನಂದು. ಸೊ ಹಂಗಾಗಿ ತುಂಬ ತೆಳ್ಳಗಿದೆ ಆ ಲೇಯರ್. ಸೊ ನನಗೆ ಎಲ್ಲ ಪಾರ್ಲರವರು, ಸೆಲೂನ್ಗೆಲ್ಲ ಹೋದಾಗ ಅವ್ರು ಅಂತಾರೆ, ನಿಮ್ಮ ಮುಖಕ್ಕೂ ನಿಮ್ಮ ಕೈಗಿರೋ ಸ್ಕಿನ್ಗೂ ತುಂಬ ಡಿಫ್ರೆನ್ಸ್ ಅಲ್ವಾ ಅಂತ. ಅಂದರೆ ಇಲ್ಲಿ ತನಕ ಒಂದು ರೀತಿ ಸ್ಕಿನ್, ಇಲ್ಲಿಂದ ಈ ಪಾರ್ಟ್ ಇನ್ನೊಂದು ರೀತಿದು. ಇನ್ನು ನಮಗೇನು ಭಗವಂತ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಅದರಲ್ಲಿ ಖುಷಿಯಾಗಿರ್ಬೇಕು. ಚೆಕ್ ದಿಸ್ ಔಟ್. ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ಲ, ನನಗೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಇದು ತಂದೆ ಎಷ್ಟು ದಿನ ಆಯ್ತು ನಾನು ಮಾಡಬೇಕು ಒಂದು ಪಿಂಕ್ ವೀಡಿಯೋ ಮಾಡ ಅಂತ ಕಾತ್ಕೊಂಡು ಕೂತಿದ್ದೆ. ಇನ್ನು ಕಾತ್ಕೊಂಡು ಕೂತ್ರೆ ಅದಾಗಲ್ಲ, ಅದಾಗೋದೇ ಇಲ್ಲ ಅಂತ ಇವಾಗ ಮಾಡ್ತಾ ಇದ್ದೀನಿ. ಔಟ್ಫಿಟ್ ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು, ಬಟ್ ಇವಾಗ ಇದನ್ನು ಹಾಕಿದ್ದೀನಿ. ಇಟ್ಸ್ ಓಕೆ. ತಾತನಿಗೆ ರಾಜ್ಕುಮಾರ್ ಪುಸ್ತಕ ತಂದು ಕೊಟ್ಟಿದ್ದೀನಲ್ಲ, ಇವಾಗ ಓದಿ ಒಳಗಡೆ ಎತ್ತಿಟ್ಟಿದ್ದಾರೆ. ಇನ್ನು ಮತ್ತೆ ಸಂಜೆ ಬರ್ತಾರೆ. ಎಷ್ಟು ಓದಿದ್ರಿ? ನಾನು ಈ ಪೆಡಿಕ್ಯೂರ್ ಸರ್ವಿಸಸ್ ಎಲ್ಲ ಹೊರಗಡೆ ಮಾಡಿಸ್ತೀನಿ ಸೆಲಾನಲ್ಲಿ. ತುಂಬ ಸತಿ ವೀಡಿಯೋ ಶೇರ್ ಮಾಡಿದ್ದೀನಿ. ಬಟ್ ಹೋಮ್ DIY ಅಂತ ಮಾಡಿ ನಾನು ತುಂಬ ಸಮಯ ಆಯಿತು. ಲಾಕ್ಡೌನ್ ಟೈಮ್ನಲ್ಲಿ ನಾನು ಈ ಥರ ವೀಡಿಯೋಸ್ ತೋರಿಸಿದ್ದೆ, ಆಮೇಲೆ ಮಾಡೇ ಇಲ್ಲ. ಸೊ ಆಯ್ತು, ಇದು ನಿಮಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಎಲ್ರಿಗೂ ಸೆಲಾನ್ ಹೋಗೋಕ್ಕಾಗಲ್ಲ, ಅಥವಾ ಇಂಟ್ರೆಸ್ಟ್ ಇರೋಲ್ಲ, ಅಥವಾ ಹೋಮ್ ರೆಮಿಡೀಸ್ ಬೇಕಿರುತ್ತೆ, ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಇನ್ನು ಸ್ಕ್ರಬ್ಗೆ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆ. ನಾನು 15 ಮಿನಿಟ್ಸ್ ಮಾತ್ರ ಇಟ್ಟಿದ್ದೆ, ಬಟ್ ನೀವು ಆ್ಯಕ್ಚುಲಿ ಅರ್ಧ ಗಂಟೆ ಇಟ್ಟರೆ ಇನ್ನೂ ಬೆಟರ್ ಆಯಿತಾ. ಬಿಕಾಸ್ ಒಂದು ಸ್ಕಿನ್ನ ಸಾಫ್ಟ್ ಮಾಡುತ್ತೆ ಇದು, ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಕ್ಯಾಲಸ್ ಅಥವಾ ಸ್ಕಿನ್ ದಪ್ಪ ಇರುತ್ತೆ ಅಲ್ವಾ, ಅದನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿಚ್ ಮೀನ್ಸ್ ನಿಮ್ಮ ನೆಕ್ಸ್ಟ್ ಸ್ಕ್ರಬ್ಬಿಂಗಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ಬೇಕಿವಾಗ ನನಗೆ ಪೆಡಿಕ್ಯೂರ್ ಮಾಡೋದಕ್ಕೆ. ನನ್ನ ಫೀಟ್ ಅಂಡರ್ ಈ ಥರ ಮೈನರ್ ಕ್ರ್ಯಾಕ್ಸ್ ಇದೆ ಆ್ಯಂಡ್ ಡ್ರೈನೆಸ್ ತುಂಬಾ ಇದೆ. ಸೊ ಎಲ್ಲ ಆದಮೇಲೆ ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಈ ಥರ ಫುಡ್ ಫೈಲಲ್ಲಿ ನಿಮಗೆ 4 ಕಡೆನೂ ಡಿಫ್ರೆಂಟ್ ಆಪ್ಷನ್ಸ್ ಸಿಗುತ್ತಲ್ವ. ಸೊ 4 ಯೂಸ್ಫುಲ್ ಆಗುತ್ತೆ, ಆಯಿತಾ. ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೆ, ಕ್ಯಾಲಸ್ಗೆ, ರಫ್ ಪ್ಯಾಚಸ್ನ ರಿಮೂವ್ ಮಾಡೋದಕ್ಕೆ. ಫೈನಲಿ ನಾನು ಎಲೆಕ್ಟ್ರಿಕ್ ಫುಡ್ ಫೈಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ಲಿ ಕಟಿಂಗ್ ಆಲ್ ದ ಎಕ್ಸ್ಟ್ರಾ ನೇಲ್ಸ್. ಜನರಲಿ ಸೆಲಾನ್ಸಲ್ಲಿ ಸಿಮ್ಲರ್ ಸ್ಟೆಪ್ಸೇ ಮಾಡ್ತಾರೆ ಅಲ್ವಾ, ಬಟ್ ಮಸಾಜಿಂಗ್ ಚೆನ್ನಾಗಿ ಮಾಡ್ತಾರೆ. ದೇರ್ ಮೋರ್ ಎಕ್ಸ್ಪರ್ಟೀಸ್ ಇದರಲ್ಲಿ. ಹಾಗೆಯೇ ಲಾಸ್ಟ್ ಸ್ಟೆಪ್ ನಾನು ಕ್ಯೂಟಿಕಲ್ ನಿಪ್ಪರಿಂದ ಎಕ್ಸ್ಟ್ರಾ ಕ್ಯೂಟಿಕಲ್ಸ್ನ ಮಾತ್ರ ಟ್ರಿಮ್ ಮಾಡಿದ್ದೀನಿ. ಎಕ್ಸಸ್ ಆಗಿ ಮಾಡಬಾರ್ದು, ಬಿಕಾಸ್ ನಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ, ಆಮೇಲೆ ಇಟ್ಸ್ ನಾಟ್ ಗುಡ್ ಅಲ್ವಾ. ಫೈನಲಿ ಡಿಫ್ರೆನ್ಸ್ ನೋಡಿದ್ದೀರಲ್ವ, ಅವಾಗ ಹೇಗಿತ್ತು ಹೀಲ್ ಪಾಯಿಂಟ್, ಇವಾಗ ಹೇಗಿದೆ ಅಂತ. ಆ್ಯಂಡ್ ಪೆಡಿಕ್ಯೂರ್ ಸಿಂಪಲಾಗಿ ಮನೆಯಲ್ಲೇ ಆಯಿತು. ಸ್ಟೆಪ್ 1 ಸೆಲ್ಫ್ ಪ್ಯಾಂಪರಿಂಗ್ ಆಯಿತು. ಸ್ಟೆಪ್ 2 ಇವಾಗ ಮನಿ ಎಕ್ಸ್ಚೇಂಜ್ ಹತ್ರ ಬಂದಿದ್ದೀನಿ. ಇದನ್ನು ಮುಗಿಸ್ಬೇಕು. ಆಲ್ಮೋಸ್ಟ್ 1 lakh ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋ ಯೋಚನೆ ಇದೆ. ನೋಡೋಣ ಇವತ್ತಿನ ಪ್ರೈಸ್ ಎಷ್ಟು ಇದೆಯಂತ. ನಾನು 2-3 ಕಡೆ ಫೋನ್ ಮಾಡಿ ವಿಚಾರಿಸಿ ಇವಾಗ ಈ ಜಾಗಕ್ಕೆ ಬಂದಿದ್ದೀನಿ, ಕೋರಮಂಗಲದಲ್ಲಿರುವಂಥ ಪ್ಲೇಸ್ಗೆ. ಹೊರಡೋಣ. ಇದಾದಮೇಲೆ ನೆಕ್ಸ್ಟ್ ಕೆಲಸ ಏನು ಆಮೇಲೆ ತಿಳಿಸ್ತೀನಿ. ಲೆಟ್ಸ್ ಗೋ. ಮನಿ ಎಕ್ಸ್ಚೇಂಜ್ ಬರಬೇಕಾದ್ರೆ ನೀವು ಯಾವ ಕಂಟ್ರಿಗೆ ಟ್ರಾವೆಲ್ ಮಾಡ್ತೀರಾ ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ನನಗೆ ಇಲ್ಲಿ ಹೇಳಿದ್ದಾರೆ ಇವಾಗ ವೀಸಾ ಬೇಕಂತೆ, ಪ್ಯಾನ್ ಕಾರ್ಡ್ ಬೇಕಂತೆ, ಫ್ಲೈಟ್ ಟಿಕೆಟ್ಸ್ ಮತ್ತು ಪಾಸ್ಪೋರ್ಟ್. 4 ಡಾಕ್ಯುಮೆಂಟ್ಸ್ ಬೇಕು. ಹಾರ್ಡ್ ಕಾಪಿ ಅಥವಾ ಸಾಫ್ಟ್ ಕಾಪಿ ಯಾವುದಾದ್ರೂ ಪರವಾಗಿಲ್ಲ ಅಲ್ಲ. ಸೊ ಕ್ಲಿಯರ್ ಕಾಪೀಸ್ ಬೇಕು ಅಂತೆ. $1,000. ಐ ಆಮ್ ಸೋ ಹ್ಯಾಪಿ. ಯೂಟ್ಯೂಬಿಂದ ನನಗೆ ಯಾವಾಗಲೂ ಡಾಲರ್ಸಲ್ಲಿ ಇನ್ಕಮ್ ಬರ್ತಾ ಇತ್ತು. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಡಾಲರ್ಸ್ನ ಇಲ್ಲಿ ಬಂದು ಎಕ್ಸ್ಚೇಂಜ್ ಮಾಡಿರೋದು. ಫೀಲ್ಸ್ ನೈಸ್. ಲೆಟ್ಸ್ ಗೋ. ಹಾಂ, ಹ್ಯಾಪಿ. ಸ್ಟೆಪ್ 2 ಡನ್ ಫಾರ್ ದ ಟ್ರಿಪ್. ಇನ್ನು ಸ್ಟೆಪ್ 3 ಏನು ಅಂತ ಲೆಟ್ಸ್ ಗೋ. ಐ ಟೆಲ್ ಯು. $100. $100. ಅದು ನೋಡ್ಬೇಕು ಅನ್ನತಾ ಇಲ್ಲಿ ಎಲ್ಲರೂ ಏನು ನೋಡೋದು. ನೋಟ್ ಈಗ ನೋಟ್ ಏನಪ್ಪ, ಅದು ಈ ಉದ್ದೇಶದಲ್ಲ, ಭರತ್ ಐತಲ್ಲ, ಭರತ್ ಮಿನರ್ವ ಆ ದೇಶದ್ದು. ಈಗ ನಮ್ಮ ದೇಶ ನಡೀತವ. ಇಲ್ಲ, ನಾನು ಅವ್ರ ದೇಶಕ್ಕೆ ಹೋಗ್ತೀನಿ, ಅದಕ್ಕೆ ಅವ್ರಿಗೆ ಅವ್ರ ದೇಶಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಭರತ ಕಳಿಸ್ತಾ ಇದೆಯಾ?
ಹೇಳಿ. ನಾನು ಭರತ್ ಅವ್ರಿಗೆ US ಗೋಸ್ಕರ ಈ ದುಡ್ಡು ಕಳಿಸ್ತಾ ಇದ್ದೀನಂತೆ. ಸರಿ ಬಿಡಿ, ನಾನೊಂದು ಹೇಳೋದು ಅವರೊಂದು ಅರ್ಥ ಮಾಡ್ಕೊಳ್ಳೋದು. ಲೆಟ್ಸ್ ಗೋ. ತಾತನಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಕಂಟ್ರಿ ಅಂತ. ಬಟ್ ನೆಕ್ಸ್ಟ್ ಜಾಗ ಹೋಗ್ಬೇಕಲ್ಲ. ನಮ್ಮ ಟ್ರಿಪ್ ಪ್ರಿಪ್ರೇಷನ್ನ 3ನೇ ಹಂತ ಅಂದರೆ ಇವ್ರಿಗೆ ಶಾಪಿಂಗ್ ಮಾಡಬೇಕು. ಅದು ಹೇಳಿ 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 ಇವತ್ತು ಹೊರಟಿದ್ದಾರಲ್ಲ. ಬಟ್ ತಗೊಳ್ಳಿ, ಇನ್ನು ನನ್ನ ಹತ್ರ ದುಡ್ಡು ಕೇಳಬೇಡಿ, ಇರೋದೆಲ್ಲ ಕೊಟ್ಟಿದ್ದೀನಿ. ಇಲ್ಲ 100 ತಂದರೆ ಚೇಂಜ್ ತರಬೇಕಿತ್ತು. ಅವ್ರು ಕೊಟ್ಟಿರೋದು ನಾನು ತಂದೆ. ಅಲ್ಲಿ ಹೇಳ್ಬೇಕಿತ್ತು ಅವ್ರಿಗೆ ನನಗೆ ಗೊತ್ತಾಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ $100 ಕೊಡೋಕ್ಕಾಗತ್ತಾ? $100 ಅಂದರೆ 8500 ಅಯ್ಯಯ್ಯೋ, ರುಪೀಸ್. $1 ಒಂದಿಷ್ಟು ಇವಾಗ ಏನು ಮಾಡೋಣ? ಅವ್ರ ಹತ್ರ ಮೇನ್ಲಿ $1 $5 $10. ಸರಿ, ಒಂದು ಕೆಲಸ ಮಾಡೋಣ, ಬೇರೆ ಎಲ್ಲ ಅವ್ರು ಕೊಡಲಿ, ಚಿಕ್ಕ ಚಿಕ್ಕದೆಲ್ಲ ದೊಡ್ಡ ಪೇಮೆಂಟ್ ಇರೋದು ನಾವು ಕೊಡೋದು ಈ ಥರ. ಆಮೇಲೆ ಡಿವೈಡ್ ಮಾಡೋದು. ನಾನು ಹೆಂಗಿದ್ರು ಬರೆದಿಟ್ಕೊಂಡಿರ್ತೀನಿ ಯಾರ್ಯಾರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಚೇಂಜ್ ಯಾರಾದ್ರು ತೊಗೊಂಡಿದ್ದಾರಾ ನೋಡಬೇಕು. ಏನಂತ ಸೇವ್ ಮಾಡಿದ್ದೀರಾ? ನನ್ನ ಅಣ್ಣನ ನಂಬರ್. ನಿತಿನ್. ಹೇ ಸಿರಿ, ಕಾಲ್ ನಿತಿನ್ ಅನ್ನಿ. ಹೇ ಸಿರಿ, ಕಾಲ್ ನಿತಿನ್. ಹಲೋ ಅಣ್ಣ, ಹಾ ನೀವೆಲ್ಲ ಡಾಲರ್ಸ್ ತಗೊಂಡಿದ್ದೀರಲ್ಲ, ಹಾ ಎಷ್ಟು, 1 2 ಆ ಥರ ತಗೊಂಡಿದ್ದೀರಾ? ಇದೆ ಕನ್ನಡ ಮಾತಾಡೋದಲ್ಲ. ಟೆಲ್ ಫಾಸ್ಟ್. No, I have taken $10 10 notes, ಹಾಂ, then the rest all $100. ಮುಗೀತ್ ಕತೆ. Why? and The rest all $100. others? ಒಂದಷ್ಟು ಡಿಸ್ಕಷನ್ಸ್ ಆದಮೇಲೆ ಫೈನಲಿ ಓಕೆ ಪರವಾಗಿಲ್ಲ, $100 ಇದ್ರೂ ಏನೂ ಆಗಲ್ಲ, ಅಲ್ಲಿ ಹೋಗಿ ಹೆಂಗಿದ್ರು ಆಮೇಲೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಗೊತ್ತಾಯ್ತಾ. ಇವಾಗ ಬೇಗ ಹೊರಡಬೇಕು, ಇಲ್ಲಾಂದರೆ 1.5 ಅವರಲ್ಲಿ ಎಲ್ಲ ಸ್ಟೋರ್ಸ್ ಕ್ಲೋಸ್ ಆಗುತ್ತೆ. ಆಮೇಲೆ ದೀಪು ಅವ್ರಿಗೆ ಏನೂ ತಗೊಳ್ಳೋದಕ್ಕಾಗಲ್ಲ. ವಿ ಹ್ಯಾವ್ ಟು ಕ್ವಿಕ್ಲಿ ಗೋ. ಇವಾಗ ನಾವು ಮನೆ ಹತ್ರ ಏನಿದೆ ಇಂದ್ರನಗರಲ್ಲಿ ಸುತ್ತಮುತ್ತ, ಅಲ್ಲೇ ಹೋಗಿ ನೋಡೋಣ ಅಂತ. ದೂರ ಹೋದಷ್ಟು ಟೈಮ್ ವೇಸ್ಟ್ ಆಗುತ್ತೆ. ನನಗೂ ಕೆಲವೊಂದು ಇಷ್ಟ ಆಗಿದೆ, ಬಟ್ ಲಾಸ್ಟ್ ಟೈಮ್ ತಗೊಂಡಿಲ್ಲ. ಹೋಗೋ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಆ ಪೀಸ್ ಇರಲಿಲ್ಲ. ಆಫೀಸ್ ಅದೊಂದಿದೆ, ನಾನು ತೋರಿಸ್ತೀನಿ. ನಾನು ವೆಸ್ಟ್ ಸೈಡಿಗೆ ಬಂದಿದ್ದೀನಿ, ಹಾಕೊಂಡಿರೋದು ವೆಸ್ಟ್ ಸೈಡ್ ಬಟ್ಟೆನೇ ನಾನು. 30s ಕ್ಯೂಟ್ ಅಲ್ಲ? ಸೋ ಕ್ಯೂಟ್, ದ ಕಲರ್ ಇಸ್ ಸೋ ಗುಡ್. ಟೀಕೆ, ಒನ್ ಆಫ್ ದಿಸ್ ಇದೇ. ನಾನು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಬಟ್ ಆಮೇಲೆ ನೋಡ್ತೀನಿ ಇದಿದೆ ನೆಕ್ಸ್ಟ್ ಟೈಮ್ಗೆ. ಬಹುಶಃ ಕಲೆಕ್ಷನ್ ಅಪ್ಗ್ರೇಡ್ ಮಾಡಿದ್ದಾರೆ ಅನ್ಸುತ್ತೆ. ಅಲ್ಲ, ಬೇಡ ಅಲ್ಲ, ನಾಟ್ ಸೋ ಗುಡ್ ಅಲ್ಲ? ಪ್ರಿಟಿ ಅಲ್ಲ? ಫನ್ ಆಗಿದೆ ಕಲರ್ಸ್. ನೈಸ್, ದಿಸ್ ಇಸ್ ಬ್ಯೂಟಿಫುಲ್. ಐ ಲವ್ ದಿಸ್. ಎದ್ದು ಕಾಣಿಸುತ್ತೆ ಸಾಕು. ದಿಸ್ ಇಸ್ ಅ ಟಾಪ್ ಅನಿಸುತ್ತೆ ಕಂದ. ಯಾಕೆ ಈ ಥರ ಕ್ಯೂಟ್ ಅಲ್ಲ? ಬೇಡ, ಇದಕ್ಕಿದು ಮ್ಯಾಚ್ ಆಗುತ್ತಾ? ಇಲ್ಲ ಅಲ್ಲ? ದಿಸ್ ಇಸ್ ಅ ಡ್ರೆಸ್. ತುಂಬ ಗಿಡ್ಡ ಆಗುತ್ತಲ್ಲ? ಬೇಡ, ಐ ಕಾಂಟ್ ಕ್ಯಾರಿ ದಿಸ್. ಸೋ ಪ್ರಿಟಿ ಅಲ್ಲ? ಬೋಹೋ. ಅದೂ ಬೇಕು, ಇದೂ ಬೇಕು, ಎಲ್ಲನೂ ಬೇಕು ಅನ್ಸಿದ್ರೆ ಹೆಂಗೆ? ತುಂಬ ಇಷ್ಟ ಆದರೆ ತಗೋ. ನಿಮ್ಗೆ ಇಷ್ಟ ಆಯ್ತಾ ಹೇಳಿ, ನನಗೆಲ್ಲಾನು ಇಷ್ಟ ಆಗುತ್ತೆ. ದಟ್ ಈಸ್ ದ ಪ್ರಾಬ್ಲಮ್ ಐ ಹ್ಯಾವ್. ನಾನು ಲಾಸ್ಟ್ ಟೈಮು ಅಷ್ಟೇ, ನನ್ನ ಬ್ಯಾಗಲ್ಲಿ ಎಷ್ಟು ತುಂಬಿಸಿದೆ ಅಂದರೆ ನನ್ನ ಪಪ್ಪ ನೋಡಿ ಶಾಕ್, ಏನು ಇಡೀ ಅಂಗಡಿನೇ ತುಂಬಿಸಿದ್ಯಾ ಅಂತ. ಬಟ್ ಹಾಕೊಂಡ್ಮೇಲೆ ಎಲ್ಲನೂ ಇಷ್ಟ ಆಗಿಲ್ಲ. ಬನ್ನಿ ಹೋಗೋಣ. ಈ ವ್ಲಾಗ್ ಹೀಗೆ ಕಂಟಿನ್ಯೂ ಮಾಡಿದ್ರೆ ತುಂಬ ಉದ್ದ ಆಗುತ್ತೆ ಅಂತ ಇಲ್ಲಿಗೆ ನಿಲ್ಲಿಸ್ಬೇಕಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪಾರ್ಟ್ 2 ಆಫ್ ದಿಸ್ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ದೀಪು ಅವರು ಏನೇನು ಶಾಪಿಂಗ್ ಮಾಡಿದ್ದಾರೆ ನೋಡಬೇಕು. ಎಷ್ಟೊಂದು ಸ್ಟೋರ್ಸ್ಗೆ ಹೋಗಿದ್ದೀವಿ ಗೊತ್ತಾ ಅವ್ರಿಗೋಸ್ಕರ. ಓ ಮೈ ಗಾಡ್, ಎಲ್ಲದನ್ನು ವೇಟ್ ಮಾಡಿ ನೋಡಿ ಇನ್ ನೆಕ್ಸ್ಟ್ ವಿಡಿಯೋ.